ಈ ಬೇಡಿಕೆ ಮೂಲ ಉದ್ದೇಶ ಏನು ಬೆಸ್ಕಾಂ ಇಲಾಖೆ ಹಾಗೂ ಹಲವಾರು ಕಂಪನಿಗಳಲ್ಲಿ ಈಗಾಗಲೇ ಸ್ಮಾರ್ಟ್ ಮೀಟರನ್ನು ಹಾಕಬೇಕು ಅಂತ 15/3/2025 ಜಾರಿ ಮಾಡಿದ್ದಾರೆ. ಅದನ್ನು ಕೂಡಲೇ ರದ್ದು ಮಾಡಬೇಕು. ಅದರಿಂದ ಗ್ರಾಹಕರಿಗೆ ಹೊರೆಯಾಗ್ತಾ ಇದೆ. ಸುಮಾರು ಇಂದಿನ ದರಕ್ಕಿಂತ 300ರಿಂದ 800% ದರ ಹೆಚ್ಚಾಗಿದೆ. ಅದನ್ನು ಕೂಡಲೇ ರದ್ದು ಮಾಡಿ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಪ್ರಮುಖವಾದ ಬೇಡಿಕೆ. ಹಾಗೆ ರೈತರಿಗೆ 2023 ನವಂಬರಲ್ಲಿ ಏಕಾಏಕಿ ಎಲ್ಲ ಸುತ್ತೋಲೆಗಳನ್ನು ರದ್ದು ಮಾಡಿದ್ದಾರೆ. ರೈತಾಪಿ ವರ್ಗಕ್ಕೆ ಕೃಷಿಗೆ ಸಂಬಂಧಪಟ್ಟಂಥ ವಿದ್ಯುತ್ ಸಂಪರ್ಕಕ್ಕೆ ಸುತ್ತೋಲೆಯನ್ನು ಹೊರಡಿಸೋ ಮುಖಾಂತರ ಅನುಕೂಲ ಮಾಡಿಕೊಡ್ಬೇಕು. ಹಾಗೆ ಗ್ರಾಮೀಣ ಭಾಗದಲ್ಲಿ ನಮ್ಮ ವಿದ್ಯುತ್ ಗುತ್ತಿಗೆದಾರರು ವಿದ್ಯುತ್ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಅವಘಡಗಳಾದಾಗ ಕಾರ್ಮಿಕರು ಮರಣವನ್ನು ಹೊಂದುತ್ತಾರೆ, ಹಲವಾರು ನೋವುಗಳಾಗ್ತದೆ. ಅಂಥ ಸಂದರ್ಭದಲ್ಲಿ ಕಂಪನಿಗಳು ಮರಣ ಹೊಂದಂಥ ಸಂದರ್ಭದಲ್ಲಿ ಒಂದು ಹಣ, ಹಾಗೆ ಹಾಸ್ಪಿಟಲೈಸ್ ಆದರೆ ಸರ್ಕಾರದ ವತಿಯಿಂದ ಹಣವನ್ನು ನೀಡಬೇಕು. ಹಾಗೆ ಏನು 13/3/2025 KRC ಆದೇಶ ಮಾಡಿದೆ, ಏಕಾಏಕಿ ಹೊಸ ದೃಢೀಕರಣ ಪತ್ರವನ್ನು ಜಾರಿ ಮಾಡಿದೆ. ಅದನ್ನು ರದ್ದು ಮಾಡಿ ಈಗಾಗಲೇ ನಿರ್ಮಿತವಾಗಿರುವ ಕಟ್ಟಡಗಳಿಗೆ ಸಂಪರ್ಕವನ್ನು ಕೊಡುವ ಮುಖಾಂತರ ಒಂದು ತಜ್ಞರ ಸಮಿತಿಯನ್ನು ನೇಮಕ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ಗೆ ನೀಡಬೇಕು ಅಂತ ಈ ಒಂದು ಮುಷ್ಕರದಲ್ಲಿ ಕೇಳ್ಕೊಂಡಿದ್ದೀವಿ. ಹಾಗೆ ಇಂಧನ ಇಲಾಖೆಯಲ್ಲಿ ಪವರ್ ಸ್ಯಾಂಕ್ಷನ್ಗೆ ತುಂಬ ಡಿಲೇ ಆಗ್ತಾಯಿದೆ. ಅದನ್ನು ಇಮಿಡಿಯೇಟಾಗಿ ಸಿಂಗಲ್ ವಿಂಡೋ ಮುಖಾಂತರ ನೀಡುವಂತ ಕೇಳ್ತಾ ಇದ್ದೀವಿ. ಹಾಗೆ ಸ್ಟೇಷನ್ ಮೇಂಟೆನೆನ್ಸಲ್ಲಿ ಪ್ರಥಮ ದರ್ಜೆ ವಿದ್ಯುತ್ ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ. ಇನ್ನೊಂದು ವಿಶೇಷ ಏನಂದರೆ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಏನು ಹಲವಾರು ಫ್ರೀ ಯೋಜನೆಗಳನ್ನು ಕೊಡುವ ಮುಖಾಂತರ ನಮ್ಮ ರಾಜ್ಯದ ಜನತೆಗೆ ಕೊಡುಗೈ ದಾನಿಗಳಾಗಿದ್ದಾರೆ. ನಾವು ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ 30,000ಕ್ಕೂ ಅಧಿಕ ವಿದ್ಯುತ್ ಗುತ್ತಿಗೆದಾರರಿದ್ದೀವಿ. ಈ ಒಂದು ವೃತ್ತಿಯನ್ನು ನಂಬಿ 35 ಲಕ್ಷಕ್ಕೂ ಅಧಿಕ ಸದಸ್ಯರು ಈ ರಾಜ್ಯದಲ್ಲಿದ್ದೀವಿ. ನಮಗೂ ಒಂದು ವಿದ್ಯುತ್ ಗುತ್ತಿಗೆದಾರರ ಅಭಿವೃದ್ಧಿ ನಿಗಮವನ್ನು ಮಾಡುವ ಮುಖಾಂತರ ನಮ್ಮಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯುತ್ ಗುತ್ತಿಗೆದಾರರ ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ ಹಾಗೂ ಅವರಿಗೆ ಹಲವಾರು ಜನಗಳಿಗೆ ಮನೆಗಳಿಲ್ಲ. ಆ ವಿದ್ಯುತ್ ಅಭಿವೃದ್ಧಿ ನಿಗಮವನ್ನು ಮಾಡುವ ಮುಖಾಂತರ ಒಂದು ಫಂಡನ್ನು ಕೊಟ್ಟು ನಮ್ಮನ್ನು ಈ ರಾಜ್ಯದಲ್ಲಿ ಆರ್ಥಿಕವಾಗಿ ಸದೃಢವಾಗಿ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿಕೊಡ್ಲಿ ಅಂತ ಈ ಮುಷ್ಕರದಲ್ಲಿ ಬೇಡಿಕೆ ನೆಟ್ಟಿದ್ದೀವಿ. ಒಂದು ವೇಳೆ ಈ ಮುಷ್ಕರಕ್ಕೆ ಸರ್ಕಾರ ಸ್ಪಂದನೆ ಮಾಡಿದ್ರೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತಾಯಿದ್ದೀವಿ. ಹಾಗೆ ಅದಕ್ಕೂ ಸರ್ಕಾರ ಬಗ್ತಾ ಇದ್ದರೆ ವಿವಿಧ ಥರದ ಧರಣಿ ಸತ್ಯಾಗ್ರಹಕ್ಕೆ ನಾವೆಲ್ಲ ನಮ್ಮ ಸಮಿತಿಯವರು ಯೋಚನೆ ಮಾಡಿ ಮುಂದುವರಿತೀವಿ. ಧನ್ಯವಾದಗಳು. ಸಾಂಕೇತಿಕವಾಗಿ ನಾವು ಅನಿರ್ದಿಷ್ಟಾವಧಿ ಅಂತಲೇ ಸರ್ಕಾರಕ್ಕೆ ಪತ್ರವನ್ನು ಕೊಟ್ಟಿದ್ದೀವಿ. ನೋಡೋಣ ಸಂಜೆ 5 ಗಂಟೆ ಮೇಲೆ ಏನೇನು ಆಗ್ತದೆ ಅಂತ. ಯಾಕಂದರೆ ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ. ಸರ್ಕಾರ ಪೊಲೀಸ್ ಇಲಾಖೆಯವರು ಇಲ್ಲ ಒಂದೇ ದಿನ ನಾಳೆ ಬೇರೆಯವ್ರು ಕೊಟ್ಟಿದ್ದೀವಿ. ನೋಡೋಣ, ಮಾನ್ಯ ಮಂತ್ರಿಗಳು ಬರೋವರೆಗೆ ನಾವು ಇಲ್ಲಿಂದ ಹೋಗಲ್ಲ ಅಂತ ಹೇಳಿದ್ವಿ. ಇನ್ನೂ ಯಾವುದೇ ಅಧಿಕಾರಿಗಳು ಬಂದಿಲ್ಲ. ಬಂದ ನಂತರ ನಾವು ಮುಂದಿನ ಕ್ರಮವನ್ನು ಕೈಗೊಳ್ತಿದ್ದೀವಿ. ರಮೇಶ್, ರಾಜ್ಯಾಧ್ಯಕ್ಷರು, KSLC ಬೆಂಗಳೂರು. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದಿಂದ ಇವತ್ತು ಬೃಹತ್ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಸರ್ಕಾರ ಇದು ಎಚ್ಚೆತ್ಕೊಂಡು ಏನೇನು ಕಾನೂನು ಜಾರಿ ಆಗ್ತಾ ಇದೆ ಅದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿ ಇದನ್ನೆಲ್ಲ ವಿಡ್ರಾ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ. ಯಾಕೆಂದರೆ ಇಡೀ ರಾಜ್ಯದಿಂದ ಎಲ್ಲರೂ ಇಲ್ಲಿ ಬಂದು ನಾವು ಸೇರಿದ್ದೀವಿ. ಇಡೀ ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ. ಸರ್ಕಾರದಲ್ಲಿ ಕಾಲಕಾಲಕ್ಕೆ ಏನೇನು ಕಾನೂನನ್ನ ಜಾರಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಲಂಕುಷವಾಗಿ ಕಮಿಟಿ ಮಾಡಿ ನೀವು ಇದನ್ನು ಚರ್ಚೆ ಮಾಡಬೇಕು. ಇವತ್ತೇನು ಸ್ಮಾರ್ಟ್ ಮೀಟರ್ ಅಂತ ಅಳವಡಿಸ್ತಾ ಇದ್ದಾರೆ ಅದು ಕಂಪ್ನಿನೇ ಅಳವಡಿಸ್ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಜಾರಿ ಮಾಡಿರೋದು. ಇದರಿಂದ ಎಲ್ಲ ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ. ಯಾಕೆಂದರೆ ಕಂಪ್ನಿ ಮಟ್ಟದಲ್ಲಿ 1,200 ರೂಪಾಯಿಗೆ ಮೀಟ್ರು ಸಪ್ಲೈ ಮಾಡೋದಕ್ಕೆ ರೆಡಿ ಇದ್ದರು. ಇದು ಕಾಣದ ಕೈಗಳು ಏನು ಇಂಧನ ಇಲಾಖೆಯಲ್ಲಿ ಸೇರಿ 1,200 ರೂಪಾಯಿ ಬದಲು 4,900 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ. ಇದು ಒಂದು ದೊಡ್ಡ ಹಗರಣ. ಇದು ಯಾಕೆಂದರೆ ಇವತ್ತು ಟೆಂಡರ್ ತೊಗೊಂಡಿದ್ದಾರಲ್ಲ ಅವರು ಆ್ಯಕ್ಚುಲಿ ಎಲಿಜಿಬಲ್ ಇಲ್ಲ ಟೆಂಡರ್ಗೆ. KPTT ಆ್ಯಕ್ಟ್ನ ಗಾಳಿಗೆ ತೂರಿ ಮೀಟಿಂಗ್ ನಡೆದಲ್ಲೇ ಅಧ್ಯಕ್ಷರದು ಫೋರ್ಜರಿ ಮಾಡಿ ಆ್ಯಕ್ಚುಲಿ ಇದನ್ನು ನಡೆಸಿದ್ದಾರೆ. ಇದರಲ್ಲಿ ಸುಮಾರು ಜನ ಭಾಗಿಯಾಗಿ ಕಮಿಷನ್ ರೂಪದಲ್ಲಿ ಎಲ್ಲರಿಗೂ ಆಗ್ತಾ ಹೋಗ್ತಾ ಇದೆ. ಇದು 1 ವರ್ಷಕ್ಕೆ 1,000 ಕೋಟಿ ಅಂತ ಕೊಟ್ಟಿದ್ದಾರೆ. ಆ ಟೆಂಡರ್ 5 ವರ್ಷಕ್ಕೆ ಕಂಟಿನ್ಯೂ ಮಾಡಿದ್ದಾರೆ. 5 ವರ್ಷಕ್ಕೆ 5,000 ಕೋಟಿ. ಇದು ಹಗರಣ ಅಂತ ನಾನು ಹೇಳೋದಕ್ಕೆ ಸರ್ಕಾರಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಾಗೆ OCನ ಜಾರಿ ಮಾಡ್ತಾ ಇದ್ದೀರಾ. ಯಾಕೆಂದರೆ ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಆಗಿಲ್ಲ. ಏನು KRCನಲ್ಲಿ ಹಿಂದೆ OCನ ವಿಡ್ರಾ ಮಾಡಿ ಸ್ಯಾಂಕ್ಷನ್ ಪ್ಲಾನ್ ಬೇಕಿಲ್ಲ, ಹಾಗೆ NOC ಬೇಕಿಲ್ಲ, OCನೂ ಬೇಕಿಲ್ಲ ಅಂತೇಳಿ ಆದೇಶ ಮಾಡಿರೋಂಥ KRC ಇವತ್ತಿನ ಚೇರ್ಮನ್ನು ಈಗ ಸುಪ್ರೀಂ ಕೋರ್ಟ್ ಆದೇಶನ ಎತ್ತಿಡಿದಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶನ ಚಾಚು ತಪ್ಪದಲ್ಲೇ ನೀವು ಎಸ್ಕಾಮ್ಸು ಪಾಲನೆ ಮಾಡಬೇಕು ಅಂತ ಹೇಳಿ ಆದೇಶ ಮಾಡಿರೋದ್ರಿಂದ ನೀವು ಹಿಂದೆ ಏನು ಆದೇಶ ಮಾಡಿದ್ದೀರೋ ಅದನ್ನ ವಿಡ್ರಾ ಮಾಡಿಲ್ಲ.
ಮುಂದಿನ ದಿನದಲ್ಲಿ 5 ಕಂಪ್ನಿನೂ ಲಾಸ್ ಆಗುತ್ತೆ. 5 ಕಂಪ್ನಿನೂ ಮುಚ್ಚಿಬಿಟ್ಟು ನೀವು ಖಾಸಗೀಕರಣ ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ನಮ್ಮ ಭಾವನೆ. ಯಾಕೆಂದರೆ ರೈತರಿಗೆ ನೀವು ಹಿಂದೆ ಏನು 2023ರಲ್ಲಿ ದುಡ್ಡು ಕಟ್ಟಿದ್ರು ಅವ್ರಿಗೆ ಟ್ರಾನ್ಸ್ಫಾರ್ಮರ್ ಹಾಕಿ ವಿದ್ಯುತ್ನ ನೀವು ಕೊಟ್ಟಿಲ್ಲ. ಏನು ಇಂಧನ ಇಲಾಖೆಯಿಂದ ಏನು 8 ಅವರ್ ಕರೆಂಟ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಸಫಿಸಿಯೆಂಟಾಗಿ ಅವರಿಗೆ 3 ಅವರು ಸುಧಾ ಕರೆಕ್ಟ್ ವೋಲ್ಟೇಜ್ನ ನೀವು ಕೊಡ್ತಾ ಇಲ್ಲ. ಇದು ತುಂಬ ನಿಮಗೆ ಪ್ರಾಬ್ಲಮ್ ಆಗ್ತಾಯಿದೆ. ಆಮೇಲೆ ಬೇರೆ ಬೇರೆ ಸ್ಟೇಟಿಂದ ಎಲ್ಲ ಗುತ್ತಿಗೆದಾರನ ಕರ್ಕೊಂಬಂದು ರಾಜ್ಯದಲ್ಲಿ ಅವರಿಗೆ ಖಾಸಗೀಕರಣ ಮಾಡೋದಕ್ಕೆ ನೀವೆಲ್ಲರೂ ಹೊರಟಿದ್ದೀರಾ. ಯಾಕೆಂದರೆ ಏನು ಲೋಕಲ್ ಗುತ್ತಿಗೆದಾರರಿದ್ದಾರೆ 1 ಲಕ್ಷದಿಂದ 5 ಲಕ್ಷಕ್ಕೆ ಟೆಂಡರ್ನ ನೀವು ಲೋಕಲ್ ಕಾಂಟ್ರಾಕ್ಟ್ರಿಗೆ ಕೊಡ್ತಾ ಇಲ್ಲ. ಪ್ಯಾಕೇಜ್ ರೂಪದಲ್ಲಿ ಬೇರೆ ಸ್ಟೇಟ್ನ ಕಾಂಟ್ರಾಕ್ಟ್ರಿಗೆ ನೀವು ಕೊಟ್ಟು ಅಲ್ಲಿನ ಲೋಕಲ್ ಕಾಂಟ್ರಾಕ್ಟ್ರ್ ಕೈಲೇ ಕೆಲಸ ಮಾಡಿಸ್ತಾ ಇದ್ದಾರೆ. SR ರೈಟ್ಗೆ ನಾವೆಲ್ಲ ಲೋಕಲ್ ಕಾಂಟ್ರಾಕ್ಟ್ರು ಮಾಡೋಕ್ಕೆ ರೆಡಿ ಇದ್ದೀವಿ. ಆದರೂ ನೀವು SR ರೈಟ್ಗಿಂತ 4 ಪಟ್ಟು 5 ಪಟ್ಟು ರೂಪದಲ್ಲಿ ನೀವು ಅವರಿಗೆ ಟೆಂಡರ್ ಕೊಡ್ತಾ ಇದ್ದೀರಾ. ಇದರಿಂದ ನಿಮ್ಗೆ ಎಷ್ಟೆಷ್ಟು ಕಮಿಷನ್ ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ. ನಾವು ನೇರವಾಗಿ ಆರೋಪ ಮಾಡ್ತಾ ಇದ್ದೀವಿ. ಗುತ್ತಿಗೆದಾರರು ಕೊಟ್ಟರೆ ಇನ್ ಟೈಮಲ್ಲಿ ನಾವು ಕೆಲಸ ಮಾಡಿಕೊಡ್ತೀವಿ. 3ರಿಂದ ನಾವು 4 ತಿಂಗಳಲ್ಲಿ ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀವಿ. ನಮ್ಮ ಏನು ಟೆಂಡರ್ ಕಾಂಟ್ರಾಕ್ಟ್ರುಗಳು ಲೋಕಲ್ ಕಾಂಟ್ರಾಕ್ಟ್ರಿಗೆ ಬಿಲ್ ಕೊಡ್ತಾ ಇಲ್ಲ. ನಾವು LC ಏನು ಕೆಲಸ ಮಾಡ್ತಾ ಇದ್ದೀವಿ, LC ಬಿಲ್ನ ಕಾಲಕ್ಕೆ ನೀವು ಎಲ್ಲರೂ ನಮಗೆ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಮುಂದಿನ ದಿನದಲ್ಲಿ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡ್ತೀವಿ. ಯಾಕೆಂದರೆ ಇಡೀ ನೌಕರ ಸಂಘದಲ್ಲಿರ್ಬೋದು, ಇಂಜಿನಿಯರ್ ಸಂಘದವ್ರು ಇರ್ಬೋದು, ನೀವೆಲ್ಲರೂ ಗ್ರಾಹಕರೇ. ಸರ್ಕಾರದಲ್ಲಿ ಏನು ಸರ್ಕಾರ ನಡೆಸ್ತಾ ಇದ್ದೀರ ನೀವು ಸುಧಾ ಗ್ರಾಹಕರೇ. ನಿಮ್ಮ ಮಕ್ಳಿಗೂ ಮನೆ ಕಟ್ಕೊಡ್ತೀರಾ, ನಿಮ್ಮ ಎಲ್ಲರಿಗೂ ಸಂಬಂಧಿಗಳಿಗೆ ಮನೆ ಕಟ್ಕೊಡ್ತೀರಾ. ನೀವು ಒನ್ ಆಫ್ ದಿ ಗ್ರಾಹಕರೇ. ಯಾಕೆಂದರೆ ನೀವೇನೇನು ನೀತಿನ ಜಾರಿ ಮಾಡ್ತಾ ಇದ್ದೀರಾ, ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಆ್ಯಕ್ಟನ್ನು ನೀವು ಗಾಳಿಗೆ ತೂರ್ಬಿಟ್ಟು ನೀವು ನಿಯಮನ ಜಾರಿ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ನೀವು ಶೀಘ್ರದಲ್ಲೇ ನೀವೆಲ್ಲರೂ ಇದನ್ನು ಕೂತು ಚರ್ಚೆ ಮಾಡಿ ಇದಕ್ಕೊಂದು ಕಮಿಟಿ ಮಾಡಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರಿಗೆ ಪನಿಷ್ಮೆಂಟ್ ಕೊಡಬೇಕು. ನೀವೇನು ಸ್ಮಾರ್ಟ್ ಮೀಟ್ರನ್ನ ಕೂಡಲೇ ರದ್ದು ಮಾಡಬೇಕು. ಎಲ್ಲ ಕಂಪ್ನಿಗಳಿಗೆ ನೀವು ಡೈರೆಕ್ಟಾಗಿ ಟೆಂಡರ್ ಕೊಟ್ಟು ನೀವು ಕಡಿಮೆ ರೈಟ್ನಲ್ಲಿ ಎಲ್ಲರಿಗೂ ಮೀಟ್ರನ್ನ ಮಾರಬೇಕು. ಇಡೀ ರಾಜ್ಯದಲ್ಲಿ ಹಳ್ಳಿನಲ್ಲಿ 1 ಕಿಲೋವಾಟ್ಗೆ 320 ರೂಪಾಯಿನ ನಾವು 2 MMD ನಾವು ಕಟ್ತಾ ಇದ್ದೀವಿ. 320 ರೂಪಾಯಿ ನೀವು ದುಡ್ಡು ಕಟ್ಕೊಂಡು ಡಿಪಾಸಿಟ್ನ 5,000 ರೂಪಾಯಿ ಮೀಟ್ರ್ ಪರ್ಚೇಸ್ ಮಾಡಿ ಅನ್ನೋದು ಯಾವ ನ್ಯಾಯ? ಯಾಕೆಂದರೆ ನೀವೇ ಗೃಹ ಜ್ಯೋತಿ ಇರ್ಬೋದು, ನೀವು ಕುಟೀರ ಜ್ಯೋತಿ ಇರ್ಬೋದು, ಎಲ್ಲನ ನೀವೇ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದೀರಾ. ಈಗ ಒಬ್ಬ ಹಳ್ಳಿನಲ್ಲಿ ಒಬ್ಬ ಗ್ರಾಹಕರ ಒಂದು ಕರೆಂಟ್ ತೊಗೋಬೇಕು ಅಂದರೆ ಮಿನಿಮಮ್ 20,000 ಖರ್ಚು ಮಾಡಬೇಕು. ಅವ್ನು ಮನೆ ಕಟ್ಟೋದಕ್ಕೆ 80,000ರಿಂದ 90,000 ರೂಪಾಯಿನಲ್ಲಿ ಒಂದು ಮನೆ ಕಟ್ಕೊತಾ ಇರೋದನ್ನ ನೀವೆಲ್ಲರೂ ಮನಗಂಡಿದ್ದೀರಾ. ನೀವು ಕೂಡಲೇ ಏನು ನಮ್ಮ ಸಂಘದ ವತಿಯಿಂದ ಇಡೀ ರಾಜ್ಯದಿಂದ ಎಲ್ಲರೂ ಬಂದು ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಇದು ಗಣನೆಗೆ ತಗೊಂಡು ಏನು ಸೆಷನ್ ನಡೀತಾ ಇದೆ ಚರ್ಚೆ ಮಾಡಿ ಈ ಎಲ್ಲ ಕಾನೂನನ್ನ ನೀವು ಇಮಿಡಿಯೇಟ್ಲಿ ನೀವು ಬಂದು ಮಾಡಿ ನೀವು ಚರ್ಚೆ ಮಾಡಿ ನಮ್ಮ ಸಂಘದಿಂದನೂ ಕರೆದು ನುರಿತರಿದ್ದೀವಿ. ಯಾಕೆಂದರೆ ಸಪ್ಲೈ ರೆಗ್ಯುಲೇಷನ್ ಬಗ್ಗೆ ತಿಳಿದಿರೋಂಥ ಮೇಧಾವಿಗಳು ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಇದನ್ನು ಜಾರಿ ಮಾಡಬೇಕು ಅಂತ ಈ ಮೂಲಕ ನಮ್ಮೆಲ್ಲ ಸದಸ್ಯರ ಪರವಾಗಿ ಮಾಧ್ಯಮದ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ಮಾಧ್ಯಮ ಮಿತ್ರರಿಗೆ ನಮ್ಮೆಲ್ಲರ ಪರವಾಗಿ ಥ್ಯಾಂಕ್ ಯು ಸೋ ಮಚ್. ನಾವಿವತ್ತು ಹೋರಾಟ ಅಂದ್ಕೊಂಡು ಬಿಡೋದೇನೆಂದರೆ ಸ್ಮಾರ್ಟ್ ಮೀಟರ್ ಅಂದರೆ ಏನಾಗಿದೆ ಅಂದರೆ ಈಗ ಇರೋ ಮೀಟ್ರ್ಗಳನ್ನ ತೆಗೆದುಬಿಟ್ಟು ಸ್ಮಾರ್ಟ್ ಮೀಟರ್ ಮಾಡಬೇಕು. ಅದು ಕಾಸ್ಟು ಜಾಸ್ತಿ ಇದೆ ಸರ್, 1ನೇ ಪಾಯಿಂಟು. 2ನೇ ಪಾಯಿಂಟ್ ಬಂದುಬಿಟ್ಟು ನಮ್ಮ ಗುತ್ತಿಗೆದಾರರು ಒಂದು ಪರೀಕ್ಷಣೆ ಶುಲ್ಕ ಕಟ್ತಾರೆ. ನಮ್ಗೆ ಸರ್ವಿಸ್ಗಾಗಲಿ ಮತ್ತೇನೋ ಒಂದು ಅಪ್ರೂವಲ್ ತಗೋಬೇಕು ನಾವು TC ಕೊಂಡಿಸಿರೋದ್ರಿಂದ ಅದನ್ನು ಇದ್ದಕ್ಕಿದ್ದಂಗೆ ಇವರು ಅಮೌಂಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಹಾಗೆ ಅಕ್ರಮ ಸಕ್ರಮ ಅಂದರೆ ಈಗ ಹಳ್ಳಿ ಗಾಡಿಗಳಲ್ಲಿ ಬರುತ್ತೆ. ಅಕ್ರಮವಾಗಿ ಅಂದರೆ ನಾವು ರೈತರು ಅಕ್ರಮವಾಗಿ ಪಂಪ್ ಸೆಟ್ ಯೂಸ್ ಮಾಡ್ತಿರ್ತಾರೆ. ಅದನ್ನು ಸಕ್ರಮವಾಗಿ ದುಡ್ಡು ಕಟ್ಟಿಸ್ಕೊಂಬಿಟ್ಟು ಸಕ್ರಮ ಗಳಿಸ್ಕೊಂಡು ಮುಂಚೆ TCಗಳನ್ನ ಕೊಡ್ತಾಯಿದ್ರು ಡಿಪಾರ್ಟ್ಮೆಂಟಿಂದ. ಅದನ್ನೇ ಮಾಡಿದರೆ ಈಗ ಒಂದು 2-3 ವರ್ಷದಿಂದ ನಿಲ್ಲಿಸಿದ್ದಾರೆ. ಈಗ ಏನಾಗ್ತಾ ಇದೆ ಅಂದರೆ ರೈತರುಗಳಿಗೆ ಎಲ್ಲರೂ ಕೋಟಿ ಬದುಕಿರಲ್ಲ, ಬಡ ರೈತರುಗಳು ಇರ್ತಾರೆ. ಅವ್ರಿಗೆ ಏನು ಎಕ್ಸಾಂಪಲ್ ಈಗ ಒಂದು TC ಸುಟ್ಟೋಯ್ತು, ಯಾವುದೋ ಒಂದು TCಯಿಂದ ಹಾಕೊಂಡು ಯೂಸ್ ಮಾಡ್ತಾ ಇರ್ತಾರೆ. ಆ TC ಸುಟ್ಟೋದ್ರೆ ಇವರು ಒಂದು TC ಕೊಡೋಕ್ಕೆ ಮಿನಿಮಮ್ ಇವತ್ತು ನೀವು ಹೋಗಿ ಚೆಕ್ ಮಾಡಿ, ಯಾವುದಾದ್ರೂ ಆಫೀಸರ್ ಹಳ್ಳಿಗೆ ಬಂದುಬೇಕಾದ್ರೆ ಚೆಕ್ ಮಾಡಿ ಒಂದು TC ಸುಟ್ಟೋಯ್ತು ಅಂದರೆ ಮಿನಿಮಮ್ ಇವ್ರಿಗೆ 2 ತಿಂಗಳು ಬೇಕಾಗುತ್ತೆ. ಆಯಿತಾ? ಆ 2 ತಿಂಗಳು ಈ ಅಕ್ರಮ ಸಕ್ರಮದಲ್ಲಿ ಇದ್ದಿದ್ರೆ, ಈ ಸ್ಕೀಮ್ಗಳಿದ್ದಿದ್ರೆ ಇವ್ರಿಗೆ TC ಕೊಡ್ಬೋದಾಯಿತು. ರೈತರು ಇದಾಗ್ತಿರು. ಇವ್ರು ಏನು ಮಾಡ್ತಾರೆ, ಆಯಿತು ನಾವು ಇನ್ನೊಂದು ಸ್ಕೀಮ್ ಕೇಳಿ ಸ್ವಯಂ ಆರ್ಥಿಕ ಯೋಜನೆಯಲ್ಲಿ ಮಾಡ್ತಾ ಇದ್ದೀರಾ, ಓಕೆ ನಾವು TC ತಗೊಳ್ತೀವಿ, ನಾವು ಒಪ್ಕೊಂತೀವಿ. ಅದಕ್ಕೂ ಇವ್ರು ಅಮೌಂಟ್ ಜಾಸ್ತಿ ಮಾಡಿದ್ರು. ಮುಂಚೆ ನಾವು 17,000 ಡೆಪಾಸಿಟ್ ಮಾಡಿದ್ರೆ ಇನ್ನು ಮಿಕ್ಕಿದ್ದು ನಾವು ಪರ್ಚೇಸ್ ಮಾಡಿ ಏನಿದೆಯೋ ನಾವು ಟ್ರಾನ್ಸ್ಫಾರ್ಮರ್ ಎಲ್ಲ ಪಡೆದು ಈಗೇನು ಮಾಡ್ತಿದ್ದಾರೆ 17,000 ಟೋಟಲ್ ಎಸ್ಟಿಮೇಟ್ ಕಾಸ್ಟ್ ಏನಿರುತ್ತೆ, ಒಂದು 3 ಲಕ್ಷ ಎಸ್ಟಿಮೇಟ್ ಕಾಸ್ಟ್ ಆದರೆ ಅದಕ್ಕೆ 5% ಅಮೌಂಟ್ ಕಟ್ಟಿಸ್ತಾರೆ ಇವರು. 5% ಏನು ಕಟ್ಟಿಸ್ತಾರೆ? ಇವರ ಬೊಕ್ಕಸಕ್ಕೆ ಹಾಕೋಣಕ್ಕೆ, ಇವರ ಸರ್ಕಾರಕ್ಕೆ ದುಡ್ಡು ಹಾಕೋಣಕ್ಕೆ. ಅದು ರೈತರಿಗೆ ಏನು ಅನುಕೂಲ ಇಲ್ಲ. ಅದರಿಂದ ಏನು ಡೆಪಾಸಿಟ್ ಆಗಲಿ ನಮ್ಮ ಅಕೌಂಟಲ್ಲಿ ಏನೂ ಇರಲ್ಲ. ಅದನ್ನು ದುಡ್ಡು ವೇಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಂದು ನಾವು ಏನು ಹೇಳಿದ್ವು ಅಂದರೆ ಶೀಘ್ರ ಸಂಪರ್ಕ ಅಂತ ಒಂದು ಸ್ಕೀಮ್ ಇತ್ತು. ಅದರಲ್ಲಿ ಏನು ಮಾಡ್ತಾರೆ, 25 kV ಟ್ರಾನ್ಸ್ಫಾರ್ಮರು ಡಿಪಾರ್ಟ್ಮೆಂಟಿಂದ ಕೊಡೋರು, ಇನ್ನು ಮಿಕ್ಕಿದ ಇನ್ಫ್ರಾಸ್ಟ್ರಕ್ಚರ್ ಏನಿದು ರೈತರು ಪರ್ಚೇಸ್ ಮಾಡೋರು, ಗೌರ್ಮೆಂಟಿಗೆ ದುಡ್ಡು ಕಟ್ಟೋರು, ಕ್ಲಿಯರ್ ಆಗೋದು. ಅದು ಮುಂಚೆ ನಡೀತಾ ಇತ್ತು. ಇದ್ದಕ್ಕಿದ್ದಂಗೆ ಅದನ್ನು ನಿಲ್ಲಿಸಿರು. ಇವ್ರು ಏನಕ್ಕೆ ನಿಲ್ಲಿಸಿದ್ರು ಅಂದರೆ ಇವ್ರಿಗೆ ಯಾವುದೇ ರೀತಿ ಕಮಿಷನ್ ಬರಲ್ಲ. ಅದರಲ್ಲಿ
ಟ್ರಾನ್ಸ್ಫಾರ್ಮರ್ ಡಿಪಾರ್ಟ್ಮೆಂಟಿಂದ ಕೊಡೋರು, ಸ್ಟೋರಿಂದ ತಗೊಂತಿದ್ದು. ಈಗ ಅದೇ ಅಕ್ರಮ ಸಕ್ರಮ ಟೆಂಡ್ರ್ ಕರೀತಾ ಇದ್ದಾರೆ. ಯಾಕೆ ಕರೀತಾವ್ರೆ? ಕೋಟ್ಯಾಂತರ ರೂಪಾಯಿ ದುಡ್ಡು ಬರುತ್ತೆ, ಟೆಂಡ್ರ್ ಕರೆದ್ರೆ ಅವ್ರಿಗೆ ಕಮಿಷನ್ ಬರುತ್ತೆ. ಅದರಿಂದ ಎಷ್ಟು ಉಪಯೋಗ ಇದೆ ಅಂದರೆ, ಒಂದು ಎಸ್ಟಿಮೇಟ್ ಕಾಸ್ಟು ಮಿನಿಮಮ್ ಒಂದು ಮಿನಿಮಮ್ ಅಂದರೆ ಒಂದು 3 ಲಕ್ಷ ಇರುತ್ತೆ ಎಸ್ಟಿಮೇಟ್ ಕಾಸ್ಟು. 3 ಲಕ್ಷ ಎಸ್ಟಿಮೇಟ್ ಕಾಸ್ಟ್ ಇವರು ಬೇರೆ ಒಂದಿಗೆ ಕೊಡೋದ್ರ ಬದಲು ಬರೀ 89ರಿಂದ 90,000 ಒಂದು ಟ್ರಾನ್ಸ್ಫಾರ್ಮರ್ ಪರ್ಚೇಸ್ ಮಾಡಿದ್ರೆ ಇನ್ನು ಮಿಕ್ಕಿದ 2 ಲಕ್ಷ ಸೇವ್ ಆಗುತ್ತಲ್ಲ ಬೋರ್ಡು. ಯಾಕೆ ಬೋರ್ಡ್ ಸೇವ್? ಇವನ್ನೆಲ್ಲ ಯಾಕೆ ಗಮನಕ್ಕೆ ತರ್ತಾ ಇಲ್ಲ? ಸಚಿವರ ಗಮನಕ್ಕಾಗಲಿ ಸರ್ಕಾರದ ಗಮನಕ್ಕೆ ತರ್ತಾ ಇಲ್ಲ. ಇವ್ರು ಯಾಕೆ ಹೇಳ್ರಿ? ಅಧಿಕಾರಿಗಳಿಗೆ ಲಂಚ ಬೇಕಲ್ಲ, ಇವರಿಗೆ ಗಿಂಬ್ಳಗಳು ಬೇಕು. ಹಾಗಾಗಿ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಆ ಯಾವುದೇ ಸ್ಕೀಮ್ಗಳನ್ನಾಗಲಿ ರೈತರಿಗೆ ಅನುಕೂಲ ಅಂತದಾಗಲಿ ಸರ್ಕಾರ ಉಳಿಯೋಂಥ ಸ್ಕೀಮ್ಗಳಾಗಲಿ ಇವ್ರು ಯಾರು ಗಮನಕ್ಕೆ ತರ್ತಾ ಇಲ್ಲ. ಹಾಗೆ ಗುತ್ತಿಗೆದಾರ ಏನಾಗಿದ್ದಾರೆ ಅಂದರೆ, ಈಗ ನಮಗೊಂದು ಲೇಬರ್ ಅವಾರ್ಡ್ ಕೊಟ್ಟಿರ್ತಾರೆ, LC ಅವಾರ್ಡ್ ಕೊಟ್ಟಿರ್ತಾರೆ. ಅವಾಗ ಏನು ಮಾಡ್ತಾರೆ? LC ಅವಾರ್ಡ್ ತಗೊಂಡಾಗ ನಾವು ಕೆಲಸ ಮಾಡ್ತಾ ಇರ್ತೀವಿ. ಇವ್ರಿಗೇನು ಇವ್ರದ್ದೇನಾದರೂ ಏನಂತ ಕೆಲಸ ಮಾಡ್ತಾ ಇರೋದು ಕಾಂಟ್ರಾಕ್ಟ್ರು. ಅವ್ರೇನಾದರೂ ಆಗ್ಬೋದು, ಏನಾದರೂ ಸಮಸ್ಯೆ ಆಗ್ಬೋದು. ಈಗ ನಮ್ಗೆ LC ಕ್ಲಿಯರೆನ್ಸ್ ಕೊಡೋರು ಡಿಪಾರ್ಟ್ಮೆಂಟಿಂದ ನಾವು ಆಥರೈಸಾಗೆ ತಗೊಂಡಿರ್ತೀವಿ. ಇನ್ ಕೇಸು ಏನಾದರೂ ಅಲ್ಲಿ ಒಂದು ಇಂಜುರಿ ಆಯಿತೋ ಮತ್ತೊಂದು ಆಯಿತೋ, ಅವಾಗ ಇವ್ರು ಏನು ಹೇಳ್ತಾರೆ, ನಿಮಗೆ ಲೇಬರ್ ಅವಾರ್ಡ್ ಹಾಕಿದ್ವಿ, ನಿಮ್ಮ ನಮಗೆ ಸಂಬಂಧಪಟ್ಟಲ್ಲ ಅಂತ. ಇದಕ್ಕೆ ಸಂಬಂಧಪಟ್ಟಿರೋದು ಇವ್ರದೆಯ, ಇವರೇ ಸಂಬಂಧಪಟ್ಟಿರೋರು, ಇವರೇ ಕ್ಲಿಯರ್ ಮಾಡಬೇಕು. ಅದನ್ನ ದಯವಿಟ್ಟು ಅದು ಡಿಪಾರ್ಟ್ಮೆಂಟರೇ ಅದಕ್ಕೆ ಏನೇ ಆದರೂ ಹೊಣೆಗಾರ ಆಗಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕೆ ಅಂದರೆ ಎಷ್ಟಾದರೂ ಆಗಲಿ ಅವರು ಆ ಇಂಜುರಿ ಪಾಪ ಎಷ್ಟೋ ಗುತ್ತಿಗೆದಾರ ಇವತ್ತು ಆ ಥರ ಚಿಕ್ಕ ಪುಟ್ಟ ಇಂಜುರಿಗಳಾಗಿ ಡೆತ್ ಆಗಿ ಮನೆ ಮಠ ಮಾಡಿ ಚಿಕ್ಕ ಪುಟ್ಟ, ಈಗ ಯಾವುದೋ ನಾನೇ ಒಬ್ಬ ನಾನು ಲೈಸೆನ್ಸ್ ತಗೊಂಡು ಎಲ್ಲೋ ಬಂದಿರ್ತೀವಿ, ಒಂದು ಕೆಲಸ ಮಾಡೋ ನಾನು ಏನೋ ದೊಡ್ಡವನಾಗಬೇಕು ಆಸೆಯಿಂದ ಬಂದಿರ್ತೀವಿ. ಆ ಆಸೆಗೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಯ್ತು ಅಂದರೆ ಅವ್ನ ಜೀವನದಲ್ಲಿ ಇನ್ನು ಕೆಲಸನೂ ಮಾಡಿಸಲ್ಲ, ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಈ ಥರ ಎಲ್ಲ ಸಮಸ್ಯೆಗಳಿದ್ದಾವೆ ಸರ್. ಹಾಗೆ ಇವ್ರಿಗೆ ಹೇಳ್ತಾ ಇದ್ದಾರೆ ಕ್ಲಾಸ್ ಸೂಪರ್ ಗ್ರೇಡ್ ಅವರೇ ಇರಬೇಕು, ಸೂಪರ್ ಗ್ರೇಡ್ ಅವರೇ ಸ್ಟೇಷನ್ ಮೇಂಟೆನೆನ್ಸ್ ಮಾಡಬೇಕು, ಬೇರೆ ಯಾರು ಮಾಡೋಂಗಿಲ್ಲ ಅಂತಲ್ವಾ? ಯಾಕೆ ಮಾಡೋಂಗಿಲ್ಲ? ಸೂಪರ್ ಗ್ರೇಡ್ ಅವ್ರು ಸ್ಟೇಷನ್ ಮೇಂಟೈನ್ ಮಾಡ್ತಾವ್ರಾ? ಲೋಕಲ್ ಕಾಂಟ್ರಾಕ್ಟ್ರು ಕೆಲಸ ಮಾಡ್ತಾ ಇರೋದು ಇವತ್ತು. ಲೋಕಲ್ ಕಾಂಟ್ರಾಕ್ಟ್ರು ವರ್ಕ್ ಮಾಡಿದ್ದ ಇವ್ರು ಹೆಸರು ಇಕ್ಕೊಂಡು ಹೆಸರು ಮಾತ್ರ ಇವರು ಲೇಬಲ್ ಇವ್ರದ್ದು ಕೆಲಸ ಮಾಡ್ತಾರೆ. ಲೋಕಲ್ದವ್ರು ಕೊಡಿ, ಲೋಕಲ್ದವ್ರಿಗೆ ನಿಮ್ಗೆ ಯಾವ ಕ್ವಾಲಿಟಿ ವರ್ಕ್ ಬೇಕು ಹೇಳಿ ಕೊಡ್ತಾರೆ. ನಿಮಗೆ ದುಡ್ಡಿರೋರಿಗೆ ಮಾತ್ರ ಲಂಚ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಅವ್ರಿಗೆ ಮಾಡ್ತಾ ಇದ್ದೀರಾ. ಇದೆಲ್ಲ ಇವರ ದುಡ್ಡು, ಇವ್ರ ಜೋಬಿಗೆ ದುಡ್ಡು ಇಳಿಸ್ಕೊಳಕ್ಕೆ, ಇವರು ಕಮಿಷನ್ ಮಾಡ್ಕೊಳಕ್ಕೆ ಮಾಡ್ತಾ ಇರೋದು. ಇದೊಂದು ನಮ್ಮ ಲೋಕಲ್ ಕಾಂಟ್ರಾಕ್ಟ್ರಿಗೆ ಕೆಲಸ ಕೊಡಬೇಕು ಅಂತ ನಾನು ಕೇಳ್ಕೊಂತೀನಿ. ಪರವಾಗಿ ನಾನು ಚಿಕ್ಕನಾಗ್ನಳ್ಳಿ ತಾಲೂಕು, ತುಮಕೂರು ಡಿಸ್ಟ್ರಿಕ್ಟ್.